ಫ್ರೆಂಡ್ಶಿಪ್ ಬಗ್ಗೆ ನನ್ನ ಅಭಿಪ್ರಾಯ. ಗೆಳೆಯರಲ್ಲಿ ಸ್ಪರ್ಧೆ ಇದ್ರೂ ಅಲ್ಲಿ ಸೋತವರು ಅಷ್ಟೇನೂ ನಷ್ಟವಿಲ್ಲ ಎನಿಸುವುದು ಸಾಮಾನ್ಯ ಅನುಭವ. ನಿಜವಾದ ಗೆಳೆಯರು ಒಬ್ಬರು ಮತ್ತೊಬ್ಬರ ಗೆಲುವಿಗೆ ಆಸರಿಯಾಗಿ ನಿಂತು ಗೆದ್ದಾಗ ಅಭಿನಂದಿಸುತ್ತಾರೆ, ಸೋತಾಗ ಸಾಂತ್ವನಿಸುತ್ತಾರೆ. ಕೆಲವೊಂದ್ಸರ್ತಿ ಫ್ರೆಂಡ್ಶಿಪ್ನಲ್ಲಿ ಜಗಳ ಕೂಡ ಆಗತ್ತೆ. ಆ ಜಗಳ ಮುಂಗಾರಿನ ಗುಡುಗಿನಂತೆ ಬಂದು ಅದೇ ತೆರನಾಗಿ ಬೇಗ ರಾಜಿಯಾಗಿದ್ದು ಕೂಡ ಇದೆ. ಫ್ರೆಂಡ್ಶಿಪ್ಪಲ್ಲಿ ಜಗಳನೂ ಕೂಡ ಆಗತ್ತೆ, ರಾಜಿನೂ ಕೂಡ ಬೇಗ ಆಗ್ತೀವಿ. ಅಕಸ್ಮಾತ್ ಆ ಗೆಳೆಯನ ಗೆಳೆತನ ಹಾರಿ ಹಗಿತನ ಬೆಳೆದಂದ್ರೆ ಅವನೆಂದೂ ನಮ್ಮ ಗೆಳೆಯನಾಗೋಕೆ ಇರಲಿಲ್ಲ ಎಂದು ಭಾವಿಸತಕ್ಕದ್ದು. ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳಲಾಗದ ಫ್ರೆಂಡ್ಶಿಪ್ ಇದ್ದರೆಷ್ಟು ಬಿಟ್ಟರೆಷ್ಟು. ಬಂಧುಗಳಿರಬೇಕು ಬಾಂಧವ್ಯಕ್ಕೆ, ಗೆಳೆಯರಿರಬೇಕು ಒಳ್ಳೆಯ ಗೆಳೆತನಕ್ಕೆ ಎನ್ನುವ ಮಾತಿದೆ. ಕೆಲವೊಂದ್ಸತಿ ನಮ್ಮ ಬಂಧುಗಳು ನಮ್ಮನ್ನ ದೂರ ಇಡಬಹುದು, ಆದರೆ ಫ್ರೆಂಡ್ಸ್ ಮಾತ್ರ ನಮ್ಮನ್ನ ದೂರ ಮಾಡಲ್ಲ. ನಮಗೆ ಯಾವುದೇ ಹೊತ್ತಿನಲ್ಲಿ ಏನೇ ಪ್ರಾಬ್ಲಮ್ ಆದರೂ ಫ್ರೆಂಡ್ಸ್ ಓಡೋಡಿ ಬಂದು ನಮ್ಮ ಪ್ರಾಬ್ಲಮ್ ಅವರ ಪ್ರಾಬ್ಲಮ್ ಅಂದ್ಕೊಂಡು ನಮಗೆ ಹೆಲ್ಪ್ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಕೆಲವೊಂದು ವಿಷಯಗಳು ಬಂಧುಗಳೊಡನೆ ಎಲ್ಲವನ್ನೂ ಹಂಚಿಕೊಳ್ಳೋಕ್ಕೆ ಆಗಲ್ಲ. ಅಲ್ಲಿ ಯಾವುದೋ ಭಯ ಅಥವಾ ಏನೋ ಒಂಥರ ಸಂಕೋಚ ಇರುತ್ತೆ. ಆದರೆ ನಾವು ಗೆಳೆಯರೊಡನೆ ಹಂಚಿಕೊಳ್ಳದ ವಿಚಾರಗಳೇ ಇಲ್ಲ. ಅಲ್ಲಿ ನಿರ್ಭಯ ನಿಸ್ಸಂಕೋಚದಿಂದ ನಾವು ಯಾವುದೇ ಫೀಲಿಂಗ್ಸ್ನ ಏನೇ ಆದರೂ ಎಲ್ಲ ಫೀಲಿಂಗ್ಸ್ನ ನಾವು ಇಲ್ಲಿ ಹಂಚಿಕೊಳ್ಬಹುದು. ನಮ್ಮ ದೌರ್ಬಲ್ಯದ ಬಗ್ಗೆ ಅಥವಾ ನಮ್ಮ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಫ್ರೆಂಡ್ಸ್ ಹತ್ರ ತೋಡಿಕೊಂಡು ಸಾಂತ್ವನವನ್ನು ಪಡಿತೀವಲ್ಲ. ಸೊ ದಟ್ ಈಸ್ ಫ್ರೆಂಡ್ಸ್, ದಟ್ ಈಸ್ ಫ್ರೆಂಡ್ಶಿಪ್. ನಿಜವಾದ ಗೆಳೆಯ ಜೊತೆಗಿದ್ರೆ ಜಗತ್ತನ್ನೇ ಗೆಲ್ಲುವ ವಿಶ್ವಾಸ, ಧೈರ್ಯ ಆಗಿರುತ್ತೆ. ಗೆಳೆಯರೇ ಬಂಧುಗಳಾಗಿ ಬಿಟ್ರೆ ಹಾಗಾಗದಿರುವುದೇ ಒಳಿತು. ಯಾಕಂದ್ರೆ ಸ್ನೇಹದ ಪರಿಧಿ ಅನಂತ, ಬಂಧುತ್ವದ ಪರಿಧಿ ನಿಷ್ಕರ್ಷಕ. ಫ್ರೆಂಡ್ಶಿಪ್ ಅನ್ನೋದು ಕೇವಲ ಮೋಜು ಮಸ್ತಿಗಲ್ಲ. ಏಳು ಬೀಳುಗಳ ಹಾದಿಯಲ್ಲಿ ಗೆಳೆಯನನ್ನ ಮುನ್ನಡೆಸುತ್ತಾ ಸಾಗಿಸಿದಾಗಲೇ ಗೆಳೆತನಕ್ಕೊಂದು ಅರ್ಥ ಇರುತ್ತೆ. ಜೀವನದ ಸೊಗಸನ್ನ ಅನುಭವಿಸುವುದಕ್ಕೆ ಒಬ್ಬ ಒಳ್ಳೆಯ ಗೆಳೆಯ ಅಥವಾ ಗೆಳತಿ ಬೇಕು. ನಮ್ಮ ಫ್ರೆಂಡ್ಶಿಪ್ನಲ್ಲಿ ಯಾವತ್ತೂ ಔದಾರ್ಯತೆ ಬೇಡ, ಭಯ ಸಂಕೋಚ ಇರಲೇಬಾರದು. ಆ್ಯಂಡ್ ಇಂಪಾರ್ಟೆಂಟ್ ಅಂದರೆ ಫ್ರೆಂಡ್ಶಿಪ್ ಮೇಲೆ ಯಾವತ್ತೂ ಅನುಮಾನ ಪಡಬಾರ್ದು. ಫ್ರೆಂಡ್ಸ್ ಆರ್ ಲೈಕ್ ಅ ಪಾರ್ಟ್ ಆಫ್ ಅ ಲೈಫ್ ಅಂತಾನೆ ಹೇಳ್ಬೋದು. ನಮ್ಮ ಲೈಫ್ನಲ್ಲಿ ಎಷ್ಟೇ ಫ್ರೆಂಡ್ಸ್ ಬಂದು ಹೋಗಿರ್ತಾರೆ, ಆ ಫ್ರೆಂಡು ಅಂದರೆ ಅವರು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ಕಾಳಜಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಜೀವನದಲ್ಲಿ ಬರುವಂತಹ ಫ್ರೆಂಡ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಆದರೆ ಕೆಲ ಕಾರಣಾಂತರಗಳಿಂದ ಫ್ರೆಂಡ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಮಿಸ್ ಮಾಡ್ಕೊಂಡ ಮಾತ್ರಕ್ಕೆ ಅವರು ನಮ್ಮಿಂದ ದೂರ ಆದರು ಅಥವಾ ನಮ್ಮನ್ನು ಮರೆತೇ ಬಿಟ್ರು ಅಂತ ಹೇಳೋಕ್ಕಾಗಲ್ಲ. ಅವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಅವರು ನಮ್ಮನ್ನು ನೆನಪಿಸ್ಕೊಳ್ತಾ ಇರ್ತಾರೆ. ಆದರೆ ಅವರು ಬ್ಯುಸಿ ಶೆಡ್ಯೂಲ್ನಲ್ಲಿ ನಿಮ್ಮ ಜೊತೆಗೆ ಮಾತನಾಡೋಕ್ಕೆ ಆಗದೆ ಕೊರಗ್ತಾ ಇರಬಹುದು. ನೀವು ಕೂಡ ಅವರನ್ನು ಮಿಸ್ ಮಾಡ್ಕೊಳ್ತಾ ಇರಬಹುದು. ಪ್ಲೀಸ್, ನೀವು ಏನಾದರೂ ನಿಮ್ಮ ಫ್ರೆಂಡನ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ ಆ ಬ್ಯುಸಿ ಶೆಡ್ಯೂಲಿಂದ ಸ್ವಲ್ಪ ಹೊರಗೆ ಬಂದು ಆ ಫ್ರೆಂಡ್ನೊಂದಿಗೆ ತುಂಬಾ ಓಪನ್ ಆಗಿ ಸ್ವಲ್ಪ ಹೊತ್ತು ಮಾತನಾಡಿ. ಆ ಫ್ರೆಂಡ್ ಕೂಡ ತುಂಬಾ ಖುಷಿ ಆಗ್ತಾನೆ. ಆ್ಯಂಡ್ ನಿಮ್ಮ ಫ್ರೆಂಡ್ಶಿಪ್ ಕೂಡ ಗಟ್ಟಿಯಾಗಿ ಪ್ರೀತಿ ವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ನನಗೂ ಕೂಡ ಥರ್ಡ್ ಸ್ಟ್ಯಾಂಡರ್ಡ್ನಲ್ಲಿ ಒಬ್ಬ ಫ್ರೆಂಡ್ ಬರೀ 3 ತಿಂಗಳ ಮಟ್ಟಿಗೆ ಹಾಗೆ ಮಿಂಚಾಗಿ ಬಂದು ಹೋಗಿದ್ದ. ಆ 3 ತಿಂಗಳಲ್ಲಿ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದ ಆ ವ್ಯಕ್ತಿ. ಆದರೆ 3 ತಿಂಗಳಾದ ನಂತರ ಎಲ್ಲಿ ಮಾಯ ಆದ್ನೋ ಗೊತ್ತಿಲ್ಲ. ಐ ಥಾಟ್ ನಾನು ಅನ್ಕೊಂಡಿರ್ಲಕ್ಕಿ ಮತ್ತೆ ಅವನನ್ನು ನನ್ನ ಲೈಫಲ್ಲಿ ಮತ್ತೆ ನಾನು ಅವನನ್ನು ಮೀಟ್ ಆಗ್ತೀನಿ ಅಂತ. ಆದರೆ ಬೈ ಲಕ್, ಬೈ ಚಾನ್ಸ್ ಆ್ಯಂಡ್ ಬೈ ಅಪಾರ್ಚುನೇಟ್ಲಿ ಆ ಫ್ರೆಂಡ್ ನನಗೆ ಮತ್ತೆ ಸಿಕ್ಕಿದ್ದಾನೆ. ತುಂಬ ಖುಷಿ ಆಗ್ತಾ ಇದೆ. ಫ್ರೆಂಡ್ಸ್, ನೀವೇನಾದರೂ ಯಾರನ್ನಾದರೂ ಮಿಸ್ ಮಾಡ್ಕೊಳ್ತಾ ಇದ್ರೆ ಇವಾಗಲೇ ಕಾಲ್ ಮಾಡಿ. ಆ್ಯಂಡ್ ಇದೇ ಖುಷಿಗೋಸ್ಕರ ಈ ಒಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು, ಕೇಳಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಸ್ಟೇ ಟ್ಯೂನ್ ವಿತ್ ಜೀವನ್. ಥ್ಯಾಂಕ್ ಯು. ಫ್ರೆಂಡ್ಶಿಪ್ ಬಗ್ಗೆ ನನ್ನ ಅಭಿಪ್ರಾಯ. ಗೆಳೆಯರಲ್ಲಿ ಸ್ಪರ್ಧೆ ಇದ್ರೂ ಅಲ್ಲಿ